ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ವಾಲಿ ಸುಗ್ರೀವರ ಕಥೆಯ ಮೊದಲನೆಯ ಭಾಗವನ್ನು ತಿಳಿಸಿಕೊಡುತ್ತೇವೆ. ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಹೊರಟಾಗ ದಾರಿಯಲ್ಲಿ ಅವರಿಗೆ ಮತಂಗ ಮುನಿಗಳ ಶಿಷ್ಯೆ ಶಬರಿಯ ಆಶ್ರಮ ಸಿಕ್ಕಿತ್ತು. ಅಲ್ಲಿ ಶಬರಿಯ ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಸೀದಾ ಋಷ್ಯಮುಖ ಪರ್ವತದ ಕಡೆ ಹೊರಟಿದ್ದರು. ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವ ಎಂಬ ವಾನರ ಒಂದಷ್ಟು ಜನ ಅವನ ಜೊತೆಗಾರರೊಂದಿಗೆ ಇದ್ದ. ರಾಮ ಲಕ್ಷ್ಮಣರನ್ನು ನೋಡಿ ಗಾಬರಿಯಾಗಿ ಅಲ್ಲೇ ಪರ್ವತದಲ್ಲಿದ್ದ ಮತಂಗ ಆಶ್ರಮದಲ್ಲಿ ಅಡಗಿಕೊಂಡ್ರು. ಸುಗ್ರೀವ ಕಿಷ್ಕಿಂಧ ರಾಜ್ಯದ ರಾಜ ವಾಲಿಯ ತಮ್ಮ. ಚಕ್ರವರ್ತಿಯ ತಮ್ಮನಾಗಿದ್ರು ಕಾಡಲ್ಲಿ ಅಲೆಯೋ ಅವಸ್ಥೆ ಅವನಿಗೆ ಬಂದಿತ್ತು. ಅಣ್ಣನಿಗೆ ಹೆದರಿ ಋಷ್ಯಮುಖ ಪರ್ವತದಲ್ಲೇ ಇದ್ದ. ವಾಲಿ ಮತ್ತು ಸುಗ್ರೀವರು ವೃಕ್ಷರಾಜ ಎಂಬ ಕಪಿರಾಜನ ಮಕ್ಕಳು. ವೃಕ್ಷರಾಜ ಸಾಯೋ ಮುಂಚೆ ವಾಲಿಯನ್ನ ರಾಜನನ್ನಾಗಿ ಮಾಡಿ ಸುಗ್ರೀವನನ್ನ ಯುವರಾಜನನ್ನಾಗಿ ಮಾಡಿದ್ದ. ವಾಲಿ ತುಂಬಾ ಶಕ್ತಿವಂತ. ಹಿಂದೆ ದೇವತೆಗಳು ಸಮುದ್ರ ಮಥನ ಮಾಡುತ್ತಿದ್ದಾಗ ಅವರಿಗೆ ಸಹಾಯ ಮಾಡಿದ್ದ. ವಾಲಿಯು ಸುಷೇಣ ಎಂಬ ಕಪಿವೀರನ ಮಗಳಾದ ತಾರೆ ಎಂಬುವಳನ್ನು ಮದುವೆ ಆಗಿದ್ದ. ಇವರ ಮಗನೇ ಅಂಗದ. ಸುಗ್ರೀವ ಅಣ್ಣನಿಗೆ ರಾಜ್ಯಭಾರ ಮಾಡಲು ಸಹಾಯ ಮಾಡುತ್ತಿದ್ದ. ಅಣ್ಣ ಎಂದರೆ ಅವನಿಗೆ ಭಕ್ತಿ ಮತ್ತು ಗೌರವ ಜಾಸ್ತಿಯೇ ಇತ್ತು. ಅವನು ತಾರಾ ಎಂಬ ಕಪಿರಾಜನ ಮಗಳಾದ ರುಮೆಯನ್ನು ಮದುವೆಯಾಗಿದ್ದ. ಅವರೆಲ್ಲ ಅನ್ಯೋನ್ಯವಾಗಿಯೇ ಇದ್ದರು. ಹೀಗಿದ್ದಾಗ ಒಂದು ಸಲ ಮಾಯಾವಿ ಎಂಬ ಒಬ್ಬ ರಾಕ್ಷಸ ಕಿಷ್ಕಿಂಧೆಗೆ ಬಂದ. ವಾಲಿ ಸುಗ್ರೀವರ ಅರಮನೆಯ ಹತ್ತಿರ ಬಂದು ಗಲಾಟೆ ಮಾಡಲು ಪ್ರಾರಂಭಿಸಿದ. ವಾಲಿಗೆ ತುಂಬಾ ಸಿಟ್ಟು ಬಂತು. ಅವನು ಸೀದಾ ಯುದ್ಧಕ್ಕೆ ನಿಂತ. ಸುಗ್ರೀವನು ಅವನ ಹಿಂದೆಯೇ ಹೋದ. ವಾಲಿಯನ್ನು ನೋಡಿ ಮಾಯಾವಿ ಓಡಲು ಪ್ರಾರಂಭಿಸಿದ. ಇವರು ಅವನನ್ನು ಅಟ್ಟಿಸಿಕೊಂಡು ಹೊರಟರು. ಮಾಯಾವಿ ಒಂದು ದೊಡ್ಡ ಬಿಲದ ಒಳಗೆ ಹೋದ. ವಾಲಿಯು ಅವನ ಹಿಂದೆಯೇ ಒಳಗೆ ಹೋದ. ಸುಗ್ರೀವ ಒಳಗೆ ಹೋಗಬೇಕು ಎನ್ನುವಾಗ ನೀನು ಹೊರಗೆ ಇರು ಎಂದು ಹೇಳಿದ. ಸುಗ್ರೀವ ಅಣ್ಣನ ಮಾತನ್ನು ಮೀರದೆ ಹೊರಗೆ ನಿಂತ. ಒಂದು ದಿನವಾಯಿತು, 2 ದಿನವಾಯಿತು, ವಾರಗಳೇ ಕಳೆದು ತಿಂಗಳುಗಳು ಕಳೆಯಿತು. ಆದರೆ ವಾಲಿಯ ಪತ್ತೆಯೇ ಇರಲಿಲ್ಲ. ಸುಗ್ರೀವನಿಗೆ ಚಿಂತೆಯಾಯಿತು. ಒಳಗೆ ಹೋಗುವುದಾ ಬೇಡವಾ ಎಂದು ಯೋಚಿಸುತ್ತಿದ್ದ. ಆದರೆ ಅಣ್ಣ ಹೊರಗೆ ಇರಲು ಹೇಳಿದ್ದಾನೆ ಎಂದು ಏನೂ ಮಾಡಲು ಆಗದೆ ಯೋಚಿಸುತ್ತಾ ಹಾಗೇ ಇದ್ದ. ವಾಲಿ ಬಿಲದ ಒಳಗೆ ಹೋಗಿ ಸುಮಾರು 1 ವರ್ಷವೇ ಕಳೆಯಿತು. ಒಂದು ದಿನ ಬಿಲದ ಒಳಗಿಂದ ರಾಕ್ಷಸರ ಕೂಗಾಟ ಕೇಳಲು ಶುರುವಾಯಿತು. ತಕ್ಷಣ ಬಿಲದಿಂದ ಹೊರಗೆ ರಕ್ತ ಹರಿದು ಬಂತು. ಇದನ್ನು ನೋಡಿದ ಸುಗ್ರೀವ ವಾಲಿಯೇ ಸತ್ತು ಹೋಗಿದ್ದಾನೆ ಎಂದುಕೊಂಡು ದುಃಖ ಪಡುತ್ತಾ ಬಿಲಕ್ಕೆ ಅಡ್ಡವಾಗಿ ಒಂದು ಬಂಡೆಯನ್ನ ಇಟ್ಟು ರಾಕ್ಷಸರು ಹೊರಗೆ ಬರದಂತೆ ಮಾಡಿ ರಾಜ್ಯಕ್ಕೆ ಹೋದ. ಅಲ್ಲಿ ಪ್ರಜೆಗಳಿಗೆ ವಿಷಯ ತಿಳಿಸಿದ. ಆಗ ಪ್ರಜೆಗಳೆಲ್ಲ ಬೇಜಾರು ಮಾಡಿಕೊಂಡು ಕೊನೆಗೆ ಸುಗ್ರೀವನನ್ನೇ ರಾಜನಾಗಲಿ ಎಂದು ಅವನನ್ನೇ ರಾಜನನ್ನು ಮಾಡಿ ರಾಜ್ಯಭಾರ ಮಾಡಲು ಬಿಟ್ಟರು. ಸುಗ್ರೀವನು ಧರ್ಮದಿಂದಲೇ ರಾಜ್ಯವಾಳಿದ. ಇದ್ದಕ್ಕಿದ್ದಂತೆ ಒಂದು ಸಲ ವಾಲಿ ಕಿಷ್ಕಿಂಧೆಗೆ ಬಂದೇ ಬಿಟ್ಟ. ಪ್ರಜೆಗಳಿಗೆಲ್ಲ ತುಂಬಾ ಆಶ್ಚರ್ಯವಾಯಿತು. ಸತ್ತಿದ್ದವನು ಹೇಗೆ ಎದ್ದು ಬಂದಿರಬಹುದು ಎಂದು ಯೋಚಿಸಲು ಪ್ರಾರಂಭಿಸಿದರು. ಸುಗ್ರೀವನಿಗೂ ವಿಷಯ ತಿಳಿದು ಖುಷಿಯಾಯಿತು. ಓಡಿ ಬಂದು ಅಣ್ಣನನ್ನ ತಬ್ಬಿಕೊಂಡ. ತನ್ನ ತಲೆಯಲ್ಲಿದ್ದ ಕಿರೀಟ ತೆಗೆದು ಅಣ್ಣನ ಕಾಲ ಬುಡದಲ್ಲಿಟ್ಟು, ಅಣ್ಣ, ಇಷ್ಟು ದಿನ ನಿನ್ನ ಪರವಾಗಿ ರಾಜ್ಯವನ್ನ ನಾನು ಆಳಿದೆ. ನೀನು ಬಂದಿರುವುದು ತುಂಬಾ ಸಂತೋಷವಾಗಿದೆ. ಇನ್ನು ನೀನೇ ರಾಜ್ಯವಾಳು, ನಾವೆಲ್ಲ ನಿನ್ನ ಸೇವಕರು ಎಂದು ಹೇಳಿದ. ಆದರೆ ವಾಲಿಗೆ ಸುಗ್ರೀವನ ಮೇಲೆ ಸಿಟ್ಟು ಬಂತು. ಅವನು ಸುಗ್ರೀವನಿಗೆ ನೀನು ನನಗೆ ಮೋಸ ಮಾಡಿದ್ದೀಯಾ ಎಂದ. ವಾಲಿಯು ಸುಗ್ರೀವನಿಗೆ ಯಾಕೆ ಹಾಗೆ ಹೇಳಿದ? ಮುಂದಿನ ವಿಡಿಯೋದಲ್ಲಿ ವಾಲಿ ಸುಗ್ರೀವರ ಕಥೆಯ ಮುಂದಿನ ಭಾಗವನ್ನು ತಿಳಿಸಿಕೊಡುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.